ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಶಿವರಾತ್ರಿ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತೀವಿ. ಶಿವರಾತ್ರಿ ಮತ್ತು ಮಹಾಶಿವರಾತ್ರಿಗೆ ಡಿಫ್ರೆನ್ಸ್ ಹೇಳ್ತೀವಿ. ಹೆಂಗ್ ಮಾಡ್ತೀವಿ, ಹಬ್ಬದ ದಿವಸ ಹೆಂಗ್ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಸ್ವಲ್ಪ ಹೇಳ್ತೀವಿ. ಕೇಳಕ್ಕೆ ನೀವೆಲ್ಲರೂ ರೆಡಿನಾ? ಶಿವರಾತ್ರಿ ಎಂದರೆ ಅಮಾವಾಸ್ಯೆ ಹತ್ತಿರ ಬರುವ ದಿನ. ಈ ದಿನ ಶಿವನಿಗೆ ಪ್ರಾರ್ಥನೆ ಮಾಡ್ತಾರೆ ಮತ್ತು ಉಪವಾಸ ಮಾಡುತ್ತಾರೆ. ಶಿವರಾತ್ರಿ ಬಹಳ ಸ್ಪೆಷಲ್. ಶಿವನು ಪಾರ್ವತಿನ ಮದುವೆ ಆಗೋ ದಿನ ಅಂತ ಹೇಳ್ತಾರೆ. ಶಿವನು ತಾಂಡವ ನೃತ್ಯ ಮಾಡಿದ್ದ ದಿನ ಅಂತ ಹೇಳ್ತಾರೆ. ಮಹಾಶಿವರಾತ್ರಿ ಫೆಬ್ರವರಿ 26 ಸೆಲೆಬ್ರೇಟ್ ಮಾಡ್ತೀವಿ. ಇದು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ 14ನೇ ತಿಥಿ. ದಿನವಿಡೀ ಉಪವಾಸ ಮಾಡುತ್ತಾರೆ. ಬೆಳಗಿಂದ ಏನು ತಿನ್ನೋದಿಲ್ಲ. ಟೆಂಪಲ್ಗೆ ಹೋಗಿ ಶಿವಲಿಂಗಕ್ಕೆ ಹಾಲು, ನೀರು, ಬಿಲ್ವೆಲೆ ಮತ್ತೆ ಹೂವು ತಗೊಂಡು ಹಾಕಿ ಪೂಜೆ ಮಾಡ್ತಾರೆ. ರಾತ್ರಿ ಇಡೀ ಮಲ್ಗೋದೇ ಇಲ್ಲ, ಜಾಗರಣೆ ಮಾಡ್ತಾರೆ, ಭಜನೆ ಹಾಡ್ತಾರೆ, ಶಿವನ ಧ್ಯಾನ ಮಾಡ್ತಾರೆ ಮತ್ತೆ ಅವರ ಆಶೀರ್ವಾದ. ಏನಪ್ಪ, ದೇವ್ರ ವಿಷ ಕುಡಿದ್ರ? ಹೌದು. ದೇವತೆ ಮತ್ತು ಅಸುರರು ಸಮುದ್ರವನ್ನು ಮಂಥಿಸಿದಾಗ ಹಲವಾರು ಅಮೂಲ್ಯ ವಸ್ತುಗಳನ್ನು ಪಡೆದಾಗ ಅದರಲ್ಲಿ ಒಂದು ಭಯಾನಕವಾದ ವಿಷವಿತ್ತು. ಅದರ ಹೆಸರು ಕಾಲಕೂಟ ಹಲಾಹಲ. ಶಿವನು ನಾಶವಾಗದಂತೆ ಅದನ್ನು ಕುಡಿದು ಅವರ ಕಂಠದಲ್ಲಿ ಹಿಡಿದರು. ಅದರಿಂದ ಅವರ ಕಂಠ ನೀಲಿ ಬಣ್ಣ ಆಯಿತು. ಶಿವನ್ ಜಟೆಯಲ್ಲಿ ಏನಿದೆ ಗೊತ್ತಾ? ಗಂಗಾ ನದಿ. ಭಗೀರಥನ ಪ್ರಾರ್ಥನೆಗೆ ಗಂಗೆಯನ್ನು ಭೂಮಿಗೆ ತರಲು ಶಿವನು ತಮ್ಮ ಜಟೆಯಲ್ಲಿ ತರಿದರು, ನಿಧಾನವಾಗಿ ಹರಿಯಲು ಬಿಟ್ಟರು. ಅದರಿಂದ ಅವರಿಗೆ ಗಂಗಾಧರ ಎಂಬ ಹೆಸರು ಬಂತು. ಇನ್ನೊಂದು ಕಡಿಮೆ ತಿಳಿದಿರೋ ವಿಷಯ ಹೇಳ್ತೀನಿ ನಿಮ್ಗೆ. ಶಿವನು ತುಂಬಾ ಶಕ್ತಿಶಾಲಿ ದೇವರು ಅಂತ ನಾವು ಅಂದ್ಕೊಂಡಿರ್ತೀವಿ. ಶಿವನು ತನ್ನ ಪಾಶುಪತಾಸ್ತ್ರನ ಸಿದ್ಧಿಯನ್ನು ಪರೀಕ್ಷಿಸಲು ವಿಷ್ಣುವಿನ ವಿರುದ್ಧ ಯುದ್ಧ ಮಾಡಿದರು. ಆದ್ರೆ ಯುದ್ಧದಲ್ಲಿ ವಿಷ್ಣುವಿನ ಮೈಯಿಂದ ಭಯಂಕರ ರೂಪಗಳು ಬಂದಂತೆ. ಶಿವನು ಅದನ್ನ ಅರ್ಥವನ್ನು ಅರಿತು ವಿಷ್ಣುಗೆ ಶರಣಾದರು. ಈಗ ಒಂದ್ ಸ್ವಲ್ಪ ಸುಲಭವಾದ ಶಿವನ ಭಜನೆಗಳಿವೆ. ನೀವು ನಮ್ ಜೊತೆ ಸೇರಿ ಹಾಡ್ಬೋದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಬೋಲೆ ನಮಃ. ಜೈ ಶಿವ ಓಂಕಾರ, ಓಂ ಜೈ ಶಿವ ಓಂಕಾರ. ಬ್ರಹ್ಮ ವಿಷ್ಣು ಸದಾ ಶಿವ, ಬ್ರಹ್ಮ ವಿಷ್ಣು ಸದಾ ಶಿವ, अर्धांगीधार. ओम जय शिव ओंकार. बोलो हर हर महादेव. ಶಿವರಾತ್ರಿ ಎಂದರೆ ಉಪವಾಸ. ಶಿವರಾತ್ರಿ ಮತ್ತು ಮಹಾಶಿವರಾತ್ರಿ ಎಲ್ಲಾರೆ ಶಿವನು ಪಾಶುಪತಾಸ್ತ್ರನ ಸಿದ್ಧಿ